ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಮತ್ತು ದಕ್ಷಿಣ ಭಾರತದಲ್ಲೇ ಅತ್ಯದ್ಭುತವಾಗಿರ್ತಕ್ಕಂಥ ಕಲೆ ಸಾಹಿತ್ಯ ಸಂಸ್ಕೃತಿಯ ಒಂದು ಕೊಡುಗೆಗಳನ್ನು ನೀಡಿರ್ತಕ್ಕಂತಹ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಎರಡು ಡೈನಸ್ಟಿಗಳ ಒಂದು ಹೈಲೈಟ್ಸ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಅದರಲ್ಲಿ ಫೇವರಿಟ್ ಆಗಿ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಅಂತ. ತಂಜಾವೂರಿನ ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ಇವತ್ತು ಕಂಪ್ಲೀಟ್ ಇತಿಹಾಸವನ್ನು ನಿಮಗೋಸ್ಕರ ಹೇಳ್ಕೊಡ್ತೀನಿ. ಕಂಪ್ಲೀಟ್ ಅಂದರೆ ಇಟ್ಸ್ 8ನೇ ಕ್ಲಾಸ್ನ ಲೆವೆಲ್ಗೆ ಮತ್ತು ಒಂದಿಷ್ಟು ಬೇಸಿಕ್ ಕಾಂಪಿಟೇಟಿವ್ಗೆ ಬೇಕಾಗಿರ್ತಕ್ಕಂಥದ್ದನ್ನು ಇದರಲ್ಲಿ ನಾವು ಹೇಳ್ತೀವಿ. ಸ್ನೇಹಿತರೆ, ಇಂಥ ಅತ್ಯದ್ಭುತವಾದಂಥ ಪಠ್ಯಪುಸ್ತಕ ಸರಣಿಗಳನ್ನು ನೋಡಬೇಕು ಅಂದರೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಇದರಲ್ಲಿ ವೆರಿ ಫೇವರಿಟ್ ಆಗಿರ್ತಕ್ಕಂಥ ಅನೇಕ ವಿಚಾರಧಾರೆಗಳು ನಿಮಗೋಸ್ಕರ ಬರ್ತವೆ ಅಂತ ಹೇಳ್ತಾ ಬರೀ ಇವತ್ತಿನ ನಮ್ಮ ಪಾಠ ಯಾವ ರೀತಿಯಲ್ಲಿ ನಿಮಗೆ ಒಂದು ಜ್ಞಾನದಾಹವನ್ನು ತೀರಿಸ್ತದೆ ಅಂಥೇಳಿ ನೋಡೋಣ. ಚಿತ್ರ ನೋಡ್ತಿದ್ದ ಹಾಗೆ ನಿಮಗೆ ಗೊತ್ತಾಗ್ತಾ ಇದೆ. ಎರಡು ವಿಭಿನ್ನ ಚಿತ್ರಗಳಿವು. ಒಂದು ಬೃಹದೀಶ್ವರ ದೇವಾಲಯ, ಇದು ಚೋಳರ ಅತ್ಯದ್ಭುತವಾದಂಥ ಕೊಡುಗೆ. ಮತ್ತೊಂದು ಹೊಯ್ಸಳರ ಲಾಂಛನ. ಇವೆರಡೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಕಲೆಯ ಪ್ರತಿಬಿಂಬವನ್ನು ನಮಗೆ ಕೊಡ್ತವೆ ಅಂತ ಹೇಳ್ಬೋದು. ಹಾಗಾಗಿ ತಂಜಾವೂರಿನ ಚೋಳರಿಗೂ ದ್ವಾರ ಸಮುದ್ರದ ಹೊಯ್ಸಳರಿಗೂ ಆ ಕಾಲ ಬಹಳ ವಿಶೇಷವಾಗಿ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಒಂದು ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕಿಲ್ಲಿ. ಚೋಳರು ನಿಮಗೆ ಗೊತ್ತಿದೆ, ಕೇವಲ ಭಾರತ ಅಷ್ಟೇ ಅಲ್ಲ, ದಕ್ಷಿಣ ಏಷ್ಯಾ, ಆಗ್ನೇಯ ಏಷ್ಯಾಗಳಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ್ರು. ಶೈವ ಸಂಸ್ಕೃತಿಯನ್ನು ಉತ್ತರ ಭಾರತ, ಹಾಗೆ ಪಶ್ಚಿಮ ಭಾರತ, ಪೂರ್ವ ಭಾರತ, ಆಗ್ನೇಯ ಏಷ್ಯಾ, ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿ ಪ್ರಚಾರಕ್ಕೆ ಬರೋ ಹಾಗೆ ಮಾಡಿದಂಥ ಕೀರ್ತಿ ಈ ಚೋಳರಿಗೆ ಸಲ್ಲತ್ತೆ. ಇನ್ನು ಹೊಯ್ಸಳರು ಬಿಡಿ, ಸರ್ವಧರ್ಮಗಳ ಸಮನ್ವಯ ಅಂತೇನು ಕರಿತೀವಿ ಅಂಥ ಸಮನ್ವಯ ನೀತಿಯನ್ನು ಅಳವಡಿಸ್ಕೊಂಡು ಬಂದಂತಹ ಒಂದು ವಿಶೇಷವಾದಂಥ ಒಂದು ದ್ರಾವಿಡ ಶೈಲಿ, ನಾಗರ ಶೈಲಿ, ವೇಸರ ಶೈಲಿಗಳ ಮಿಶ್ರಣಗೊಂಡ ಹೊಯ್ಸಳ ಶೈಲಿಯೊಂದನ್ನು ಒರಿಜಿನೇಟ್ ಮಾಡಿರೋದೇ ಈ ನಮ್ಮ ಹೊಯ್ಸಳರ ಕಲೆ ಸಾಹಿತ್ಯದಲ್ಲಿ ನೋಡ್ತಾ ಹೋಗ್ತೀವಿ. ಬನ್ನಿ ಒಂದು ಕಿರು ಪರಿಚಯವನ್ನು ನೋಡೋಣ ಚೋಳರ ಬಗ್ಗೆ. ಅಂತಂದರೆ, ಚೋಳರು ತಮಿಳುನಾಡಿನಲ್ಲಿ ಪಲ್ಲವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲೇ ಇದ್ದಂಥದ್ದು. ಬಟ್ ನೀವು ಏನ್ಷಿಯಂಟ್ ಚೋಳರೇ ಬೇರೆ, ಮಿಡವಲ್ ಚೋಳರೇ ಬೇರೆ. ಆದರೂ ಎರಡೂ ಚೋಳ ಸಂಸ್ಕೃತಿಯನ್ನು ಏಕಕಾಲದಲ್ಲಿ ನೀವು ಅಧ್ಯಯನ ಮಾಡಬೇಕಾಗತ್ತೆ. ಹಾಗಾಗಿ ದಕ್ಷಿಣದಲ್ಲಿ 9ನೇ ಶತಮಾನದಿಂದ 13ನೇ ಶತಮಾನದವರೆಗೂ ಕೂಡ ತಮಿಳುನಾಡು, ಆಂಧ್ರ, ಕರ್ನಾಟಕದ ಪ್ರದೇಶಗಳ ಮೇಲೆ ಹಿಡಿತವನ್ನು ಸಾಧಿಸಿ ಭಾರತೀಯ ಸಂಸ್ಕೃತಿಯನ್ನು ಹರಡಲಿಕ್ಕೆ ತುಂಬಾ ಪ್ರಯತ್ನ ಪಟ್ಟವರು. ಅದರಲ್ಲೂ ಬೃಹದೀಶ್ವರ ದೇವಾಲಯ ಇವರ ಅತ್ಯದ್ಭುತವಾದಂಥ ಕೊಡುಗೆ. ತಮಿಳು ಸಾಹಿತ್ಯಕ್ಕೆ ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ. ಅದರಲ್ಲೂ ಸಂಗಮ್ ಕಾಲ ಅಂತ ನೀವು ಓದೋದಕ್ಕೆ ಹೊರಟ್ರೆ, ಉತ್ತರ ಭಾರತದಲ್ಲಿ ಮೌರ್ಯರು ಇದ್ದಾಗಲೇ ದಕ್ಷಿಣ ಭಾರತದಲ್ಲಿ ಸಂಗಮ್ ಕಾಲ ನಡೀತಾ ಇತ್ತು. ಹಾಗಾಗಿ 3 ಸಂಗಮ್ ಸಭೆಗಳು ಕೂಡ ನಡೆದಿದೆ. 3 ಸಂಗಮ್ ಸಭೆಗಳಲ್ಲೂ ಹೊರಬಂದಂತಹ ಅನೇಕ ಕೃತಿಗಳು ದಕ್ಷಿಣ ಭಾರತದಲ್ಲಿ ಸಂಗಮ್ ಕಾಲದ ಸಾಹಿತ್ಯವನ್ನು ನಮಗೆ ಹೇಳ್ತವೆ. ಅದರಲ್ಲಿ ನಿಮಗೆ ಮಣಿಮೇಖಲೈ ಅಂತಕ್ಕಂಥ ಕಥೆಗಳನ್ನು ಓದ್ತಾ ಹೋದರೆ ಬಹಳ ಅದ್ಭುತವಾದ ವಿವರಣೆಗಳು ನಿಮಗೆ ಸಿಗ್ತದೆ. ತೊಲ್ಕಾಪಿಯಂ ಗ್ರಂಥವೂ ಕೂಡ ಅಷ್ಟೇ, ತಮಿಳಿಗೆ ಭಾಷಾ ರಚನೆಯಲ್ಲಿ ಮಾಡಿರ್ತಕ್ಕಂಥ ಕೊಡುಗೆಗಳನ್ನು ಅದೆಷ್ಟು ಅದ್ಭುತವಾಗಿ ಹೇಳ್ಕೊಡ್ತದೆ ಅಂತ. ಹಾಗಾಗಿ ತಮಿಳ್ ಸಾಹಿತ್ಯಕ್ಕೆ, ಯಾಕೆ ತಮಿಳ್ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಒಂದು ಸಾಂಸ್ಕೃತಿಕ ವೈಭವದ ಪ್ರಶಸ್ತಿ ಸಿಕ್ತು ಅಂತಂದರೆ, ತಮಿಳ್ ಆ ಕಾಲದಿಂದ ಇತ್ತು ಅನ್ನೋ ಕಾರಣಕ್ಕಾಗಿ. ಹಾಗೆಯೇ ಸಂಗಮ್ ಸಾಹಿತ್ಯದ ವಿಚಾರವನ್ನು ನೀವು ಓದ್ತಾ ಹೋದಾಗ, ಸಂಗಮ್ ಸಾಹಿತ್ಯದ ಕಾಲದಲ್ಲೇ ಇದ್ದಂಥ ಚೋಳ ಸಾಮ್ರಾಜ್ಯ, ಆ ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ನಿಮಗೆ ಕೇಳ್ಬೋದು. ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದ್ರೆ ನಿಮಗೆ ಕರಿಕಾಲ ಚೋಳ, ವಿಜಯಾಲ ಚೋಳ, ರಾಜೇಂದ್ರ ಚೋಳ, ಆದಿತ್ಯ ಚೋಳ ಅಂತ ಬರುತ್ತೆ. ನೀವು ಓದ್ತಾ ಇರೋಂಥ 9ನೇ ಶತಮಾನದ ಚೋಳರ ಕಾಲವನ್ನು ನೋಡಿದ್ರೆ ಅದು ವಿಜಯಾಲ ಚೋಳ, ಮಧ್ಯಾಂತರ ಯುಗದಲ್ಲಿ ತಾಂಜಾವೂರನ್ನು ರಾಜಧಾನಿಯಾಗಿ ಮಾಡಿಕೊಂಡವನು ಹೌದು. ಆದರೆ ಸಂಗಮ್ ಸಾಹಿತ್ಯದ ಕಾಲದಲ್ಲಿದ್ದವನು ಕರಿಕಾಲ ಚೋಳ ಅಂತ. ಯಾಕೆ ಅವನಿಗೆ ಆ ಹೆಸರು ಬಂತು ಅಂತಂದರೆ, ಅವನ ಬಲಗಾಲಿನ ಮೇಲೆ ಕಪ್ಪು ಮಚ್ಚೆ ಇತ್ತು ಅಂತ ಹೇಳ್ತಾರೆ. ಇನ್ನು ಕೆಲವರು ಸುಟ್ಟ ಗಾಯ ಒಂದಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಅವನಿಗೆ
ಕರಿಕಾಲ ಚೋಳ ಅನ್ನುವ ಹೆಸರು ಬಂತು ಅಂತ ಹೇಳ್ತಾರೆ. ಹಾಗಾಗಿ ಚೋಳರು ಮೂಲ ಪಲ್ಲವರ ಆಶ್ರಯದಲ್ಲಿದ್ದಂಥದ್ದು, ಆನಂತರ ಸ್ವತಂತ್ರರಾದವರು. ಸಂಗಮ್ ಸಾಹಿತ್ಯದಲ್ಲೂ ಕೂಡ ಅವರ ಉಲ್ಲೇಖಗಳಿರೋದರಿಂದ ಕರಿಕಾಲ ಚೋಳ ಸಂಗಮ್ ಸಾಹಿತ್ಯದ ಪ್ರಕಾರ ಚೋಳ ವಂಶದ ಮೂಲ ಪುರುಷ. ಆದರೆ ಮಧ್ಯಕಾಲೀನ ಭಾರತಕ್ಕೆ ಬಂದರೆ ನಿಮಗೆ ವಿಜಯಾಲ ಚೋಳ ರಾಜ್ಯವನ್ನು ಪುನರುಜ್ಜೀವನಗೊಳಿಸಿ ತಾಂಜಾವೂರನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ದವನು. ಕರ್ನಾಟಕದಲ್ಲಿ ಕಲ್ಯಾಣ ಚಾಲುಕ್ಯರು ಅಧಿಕಾರದಲ್ಲಿದ್ದಾಗ ದಕ್ಷಿಣದಲ್ಲಿ ಇದ್ದಂತಹ ಶ್ರೇಷ್ಠ ದೊರೆನೇ ಚೋಳರ ಪ್ರಮುಖ ರಾಜ 1ನೇ ರಾಜರಾಜ ಚೋಳ. ಆನಂತರ ರಾಜೇಂದ್ರ ಚೋಳ ಇವರೆಲ್ಲ ಬರ್ತಾರೆ. ಕಲ್ಯಾಣ ಚಾಲುಕ್ಯರು ಮತ್ತು ದಕ್ಷಿಣದಲ್ಲಿ ಈ ಚೋಳರು ಇದ್ದಂಥ ಕಾಲ ಇದು. ಹಾಗಾಗಿ ಶೂರ, ಶ್ರೇಷ್ಠ, ಯೋಧ, ದಕ್ಷ ಆಡಳಿತಗಾರ ಅಂತ ನೋಡೋದಾದ್ರೆ 1ನೇ ರಾಜರಾಜ ಚೋಳನ ಬಗ್ಗೆ ನೋಡ್ತೀರಾ. ಚೋಳ ರಾಜ್ಯದ ಶಿಲ್ಪಿ ಅಂತ ಕೂಡ ಕರೀತಾರೆ. ಅದರ ತಳಹದಿಯನ್ನು ಭದ್ರಪಡಿಸ್ಬಿಟ್ಟು ಈತ ಇಡೀ ರಾಜ್ಯವನ್ನು ವಿಸ್ತಾರ ಮಾಡಿದ್ದ ಅಂತ ಹೇಳ್ತೀವಿ. ಹಾಗಾಗಿ ಚೇರರನ್ನು ಸೋಲಿಸಿದ್ದ, ಗಂಗರನ್ನು ಸೋಲಿಸಿದ್ದ, ಪಾಂಡ್ಯರನ್ನು ಸೋಲಿಸಿದ್ದ, ನೌಕಾ ಸೈನ್ಯವನ್ನು ನಿರ್ಮಿಸಿ ಶ್ರೀಲಂಕಾವನ್ನು ವಶಪಡಿಸಿಕೊಂಡ, ಮಲೇಷಿಯಾ, ಸಿಂಗಪುರ, ಇಂದಿಗೂ ಕೂಡ ತಮಿಳರ ಪ್ರಾಬಲ್ಯ ನೋಡ್ಬೋದು. ಸಿಂಗಪುರದ ನ್ಯಾಷನಲ್ ಲ್ಯಾಂಗ್ವೇಜ್ಗಳಲ್ಲಿ 4ನೇ ಸ್ಥಾನ ತಮಿಳಿಗೆ ಕೊಟ್ಟಿದ್ದಾರೆ. ತಮಿಳರು ಅತಿ ಹೆಚ್ಚು ನಿಮಗೆ ಸಿಂಗಪುರದಲ್ಲೂ ಸಿಗ್ತಾರೆ. ಹಾಗೆ ತಮಿಳರ ಪ್ರಾಬಲ್ಯ ಈಗ ನಮಗೆ ಕಾಣುತ್ತೆ. ಅಲ್ಲದೆ ಅವರು ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಪ್ರಭಾವಶಾಲಿಗಳಾಗಿರೋದನ್ನು ನೋಡ್ಬೋದು. ಸಾಗರೋತ್ತರ ವಾಣಿಜ್ಯ ವ್ಯವಹಾರಗಳನ್ನು ಪ್ರಾರಂಭಿಸೋದ್ರಲ್ಲೂ ಕೂಡ ಇವರು ತುಂಬ ಮುಂದುವರೆದಂಥ ಕಲ್ಚರ್. ನೀವೇನು ತೆಲುಗು ಚಿತ್ರ ಮಗಧೀರ ನೋಡ್ತೀರಾ, ಆ ಮಗಧೀರ ಚಿತ್ರದ ಕೆಲವು ಸನ್ನಿವೇಶಗಳು ಚೋಳ ಸಾಮ್ರಾಜ್ಯದ ಇತಿಹಾಸದಿಂದ ಪ್ರೇರಿತವಾಗಿರೋದು ನಿಮ್ಗಲ್ಲಿ ಸಿಗತ್ತೆ. ಅವರ ನೌಕಾ ಯುದ್ಧಗಳ ಹೋರಾಟ, ಅವರ ಶಸ್ತ್ರಾಸ್ತ್ರಗಳ ಹೋರಾಟ, ಇದು ನಿಮಗೆ ಅಲ್ಲಿಂದ ಸಿಗತ್ತೆ. ಹಾಗಾಗಿ ಮಗಧೀರ ಈ ಚೋಳ ಸಾಮ್ರಾಜ್ಯದ ಒಂದು ಕಾನ್ಸೆಪ್ಟ್ ನಿಮಗಲ್ಲಿ ತೋರಿಸ್ಕೊಡುತ್ತೆ ಅಂತ ಹೇಳ್ಬೋದು. ಆ ನಂತರ ಇವನ ಕಾಲದಲ್ಲೇ ಆತ ಕಟ್ಟಿಸಿದ್ದು ತಾಂಜಾವೂರಿನ ಬೃಹದೀಶ್ವರ ದೇವಾಲಯ ಅತ್ಯಂತ ಪ್ರಸಿದ್ಧವಾಗಿದೆ. 3ನೇ ರಾಜೇಂದ್ರ ಚೋಳನ ಕಾಲದಲ್ಲಿ ಚೋಳ ಸಾಮ್ರಾಜ್ಯ ಕ್ಷೀಣಿಸಿ ಪಾಂಡ್ಯರು ಮತ್ತೆ ಮೇಲುಗೈಯನ್ನು ಸಾಧಿಸಿದರು. ಇದು ಜಸ್ಟ್ ಹೈಲೈಟ್ಸ್. ಇದ್ರ ಬಗ್ಗೆ ಇನ್ನೂ ಬಹಳ ವಿಸ್ತೃತವಾದ ವಿಚಾರಗಳೆಲ್ಲ ನಿಮಗೆ ನಮ್ಮ ಸ್ಫೂರ್ತಿ ಅಕಾಡೆಮಿಯಲ್ಲಿ ಕೂಡ ಸಿಗ್ತವೆ, ನೋಡ್ಬೋದು. ಇನ್ನು ಚೋಳರ ಕೊಡುಗೆಗಳಿಗೆ ಬಂದರೆ, ಚೋಳರು ಉತ್ತಮವಾದ ದಕ್ಷ ಆಡಳಿತ ವ್ಯವಸ್ಥೆಯನ್ನು ಮಾಡಿಕೊಂಡವರು. ಇಡೀ ಸಾಮ್ರಾಜ್ಯವನ್ನು ಮಂಡಲಂ, ಕೊಟ್ಟಂಗಿ, ನಾಡು, ಕುರ್ರಂ ಅಥವಾ ಗ್ರಾಮ ಸಮುದಾಯ ಅಂತ ಮಾಡ್ಕೊಂಡಿದ್ರು. ತರಕುರ್ರಂ ಅಂತಲೂ ಕೂಡ ಗ್ರಾಮಗಳಲ್ಲಿ ಮತ್ತೆ ವಿಭಾಗಿಸಿರೋದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಸ್ನೇಹಿತರೆ, ಪ್ರತಿ ಗ್ರಾಮದಲ್ಲೂ ಉರ್ ಎಂಬ ಪ್ರಜೆಗಳ ಸಭೆ ಇತ್ತು. ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣಗಳು ಗ್ರಾಮದ ಸ್ವಯಮಾಧಿಪತ್ಯದ ಬೆಳವಣಿಗೆ ಅಂತ. ಏನು ಸರ್ ಇಷ್ಟು ಕ್ಲೀನಾಗಿ ಇವ್ರ ಆಡಳಿತಗಳನ್ನು ನಾವು ಹೇಳ್ತೀವಿ ಅಂದರೆ, ನಿಮಗೆ ಚೋಳರ ಉತ್ತರ ಮೆರೂರು ಶಾಸನ ಈಗಲೂ ಚೋಳರ ಆಡಳಿತ ವ್ಯವಸ್ಥೆ ಹೇಗಿತ್ತು ಡೆಮಾಕ್ರಸಿ ಚೋಳರ ಕಾಲದಲ್ಲಿ ಅನ್ನೋದನ್ನು ಉತ್ತರ ಮೆರೂರು ಶಾಸನ ನಮಗೆ ಹೇಳುತ್ತೆ. 1ನೇ ಪರಾಂತಕ ಚೋಳನ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅಂತ. ಹಾಗಾಗಿ ಗ್ರಾಮ ಸ್ವಯಮಾಧಿತ್ಯದ ಬೆಳವಣಿಗೆ ಕೂಡ ಈ ಗ್ರಾಮ ಸಭೆಗಳು ಮತ್ತು ಪ್ರಥಮ ಸಭೆಗಳಾಗಿತ್ತು ಅನ್ನೋದನ್ನು ಹೇಳುತ್ತೆ. ತರಕುರ್ರಂ ಇದು ಒಂದು ಹಳ್ಳಿ, ಪ್ರತಿ ಕುರ್ರಂಗೂ ಒಂದು ಮಹಾಸಭಾ. ಈ ಮಹಾಸಭಾ ಅಂತಂದರೆ ಒಂದು ಗ್ರಾಮ ಸಭೆ ಥರ ಇತ್ತು. ಇದನ್ನು ಪೆರಂಗುರಿ ಅಂತಲೂ ಕೂಡ ಕರೆದಿದ್ದಾರೆ ತಮಿಳಲ್ಲಿ. ಪೆರಂಗುರಿಯ ಸದಸ್ಯರನ್ನೆಲ್ಲ ಪೆರುಮಕ್ಕಳ್ ಅಂತ ಕರಿತಿದ್ರು. ಈಗ ರಾಜಕುಮಾರನಿಗೆ ಹೆಂಗೆ ಉತ್ತರ ರಾಜಕುಮಾರ ಅಂತ ಕರಿತಿದ್ವು, ಹಾಗೆ ಪೆರಂಗುರಿಯ ಒಂದು ಸಮಾಜ, ಅದು ಒಂದು ಸಂಘ, ಇದರ ಸದಸ್ಯರನ್ನೆಲ್ಲ ಪೆರುಮಕ್ಕಳ್ ಅಂತ ಕರೀತಾಯಿದ್ರು. ಸದಸ್ಯರನ್ನ ಆ ಕಾಲದಲ್ಲೇ ಚುನಾವಣೆ ಮೂಲಕ ಆರಿಸ್ತಾಯಿದ್ರು. ಹಾಗಾದರೆ ಚುನಾವಣೆ ಎಲ್ಲರಿಗೂ ಭಾಗವಹಿಸುವ ಹಕ್ಕೇನಿರಲಿಲ್ಲ. ಅಲ್ಲಿ ಸಂಸ್ಕೃತ ವಿದ್ವಾಂಸರಿಗೆ, ಶ್ರೀಮಂತರಿಗೆ ಮಾತ್ರ ಈ ಚುನಾವಣೆ ಅರ್ಹತೆ ಇತ್ತು. ಇಷ್ಟು ಭಾಗ ಕಂದಾಯ ಕಟ್ಟಬೇಕಾಗಿತ್ತು, ಇಷ್ಟು ನ್ಯಾಯ ತೀರ್ಮಾನಗಳ ಗೊತ್ತಿರಬೇಕಿತ್ತು, ವೇದಗಳಲ್ಲಿ ಪರಾಂಗತರಾಗಿದ್ದವರು ಅಂಥವ್ರು ಮಾತ್ರ ವೋಟ್ ಮಾಡೋ ಹಕ್ಕಿತ್ತು, ಎಲೆಕ್ಷನ್ನಿಗೆ ನಿಲ್ಲೋ ಹಕ್ಕು ಕೂಡ ಇತ್ತು, ಎಲ್ಲರಿಗೂ ಇರಲಿಲ್ಲ. ಇನ್ನು ಭೂಕಂದಾಯದ ವಿಚಾರಕ್ಕೆ ಬಂತಂದರೆ 1/6 ಬಹಳ ಒಳ್ಳೆ ಕಂದಾಯ ವ್ಯವಸ್ಥೆ ಇತ್ತು. ಯಾರಿಗೂ ಹೊರೆಯಾಗದೇ ಇರೋ ರೀತಿ ಭೂಕಂದಾಯವನ್ನು ಇವರು ವಸೂಲಿ ಮಾಡ್ತಾಯಿದ್ರು. ನೀರಾವರಿ ವ್ಯವಸ್ಥೆಗೆ ವಿಶೇಷವಾದಂಥ ಗಮನ ಕೊಟ್ಟಿದ್ದರು, ಕೆರೆಗಳನ್ನು ಕಟ್ಟಿದ್ರು. ಹಾಗೆಯೇ ಬೆಂಗಳೂರು ಬಳಿಯ ಬೆಳ್ಳಂದೂರು ಕೆರೆ ಕೂಡ ಇದಕ್ಕೊಂದು ಉತ್ತಮ ಉದಾಹರಣೆ ಅಂತ ಹೇಳ್ತೀವಿ. ಗಂಗೈಕೊಂಡ ಚೋಳಪುರದಲ್ಲಿ ಒಂದು ವಿಶಾಲ ಸರೋವರವನ್ನು ಕಟ್ಟಿಸಿದ್ರು.
ಉತ್ತರ ಭಾರತಕ್ಕೆ ದಂಡಯಾತ್ರೆ ಹೋದಂಥ ಚೋಳ ರಾಜ ಅಲ್ಲಿಂದ ಗಂಗಾ ನದಿಯನ್ನು ತಂದು ದಕ್ಷಿಣ ಭಾರತಕ್ಕೆ ಹರಿಸಿದ್ದ ಅಂತ ಹೇಳ್ತಾರೆ. ಹಾಗಾಗಿ ಅದರ ನಿರ್ಮಾಣಕ್ಕಾಗಿ ಈ ಹೆಸರನ್ನು ಗಂಗೈಕೊಂಡ ಚೋಳಪುರಂ ಅಂತ ಕೂಡ ಕರೆದರು. ಅಂದರೆ ಉತ್ತರದ ಗಂಗಾ ನದಿವರೆಗೂ ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದ ಅಂತ ಹೇಳ್ತಾರೆ. ಅನೇಕ ಶಿವ ದೇವಾಲಯಗಳನ್ನ ಹೇಳಿದೆ, ಶೈವ ಸಂಸ್ಕೃತಿಯಲ್ಲಿ ಇವರು ಟಾಪ್, ಹಾಗಾಗಿ ಅನೇಕ ಶಿವ ದೇವಾಲಯಗಳು. ಈ ಶೈವ ಸಂಸ್ಕೃತಿ ಟಾಪ್ ಆಗಿದ್ದರಿಂದನೇ ರಾಮಾನುಜಾಚಾರ್ಯರು ಅಲ್ಲಿ ವಿಶಿಷ್ಟಾದ್ವೈತ ಮಂಡಿಸ್ಲಿಕ್ಕೆ ಆಗಲಿಲ್ಲ. ಆಗಲೇ ಅವರನ್ನು ಕರ್ನಾಟಕಕ್ಕೆ ಕರೆತಂದದ್ದು ವಿಷ್ಣುವರ್ಧನ. ಕಾರಣ ಅಂತಂದರೆ ಶೈವ ಸಂಸ್ಕೃತಿಯ ವಿರುದ್ಧ ವೈಷ್ಣವ ಸಂಸ್ಕೃತಿ ವಿಚಾರಗಳನ್ನು ಪ್ರಚಾರ ಮಾಡೋಕ್ಕೆ ಅವನು ಬಿಡಲಿಲ್ಲ ಅಂತ. ತಂಜಾವೂರಿನ ಬೃಹದೀಶ್ವರ ದೇವಾಲಯ 500 ಅಡಿ ಉದ್ದ, 250 ಅಡಿ ಅಗಲ, ವಿಶಾಲ ಪ್ರಾಂಗಣದಲ್ಲಿದೆ. ಅದರ ಶಿಖರ 200 ಅಡಿ ಎತ್ತರವಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ನೋಡಬೇಕಿಂತವೆಲ್ಲ ಊರು ಸುತ್ತಿ ನೋಡು ಅಂತಾರಲ್ಲ, ಶೈವ ಸಂಸ್ಕೃತಿಯ ಕಲೆಗಳನ್ನು ನೀವು ನೋಡಬೇಕು ಅಂದರೆ ತಮಿಳ್ನಾಡು ಟ್ರಿಪ್ ಹೋಗಬೇಕು. ಆ ಸಮುದ್ರ ತೀರದ ಮಗ್ಗಲಲ್ಲೇ ಇರತಕ್ಕಂಥ ದೇವಾಲಯಗಳನ್ನು ನೋಡೋದಕ್ಕೊಂದು ಅಮೋಘ. ಹಾಗೆ ರಾಜೇಂದ್ರನ ಕಟ್ಟಿಸಿದ ಚೋಳೇಶ್ವರ, ಗಂಗೈಕೊಂಡ ಚೋಳಪುರ ಅಂತ ಏನು ಕರಿತೀವಿ, ಅದೊಂದು ಒಳ್ಳೆ ನಗರದ ವ್ಯವಸ್ಥೆ, ದೇವಸ್ಥಾನದ ವ್ಯವಸ್ಥೆ ಕೂಡ ಇತ್ತು. ಹಾಗಾಗಿ ಚನ್ನಪಟ್ಟಣದ ಬಳಿ ಅಪ್ರಮೇಯ, ಬೆಂಗಳೂರಿನ ಬಳಿ ಬೇಗೂರಿನ ಚೋಳೇಶ್ವರ, ಭಿನ್ನಮಂಗಲದ ಮುಕ್ತೇಶ್ವರ, ಇವು ಕರ್ನಾಟಕದಲ್ಲಿ ಚೋಳರು ಕಟ್ಟಿಸಿರ್ತಕ್ಕಂಥ ದೇವಾಲಯಗಳು. ದೇವಾಲಯಗಳನ್ನು ನೀವು ನೋಡ್ತಾ ಇದ್ರೆ ಅವರ ಆರ್ಥಿಕ ಸಾಂಸ್ಕೃತಿಕ ಕೇಂದ್ರಗಳು ಚೆನ್ನಾಗಿ ಕಾಣ್ತವೆ. ಶಿವ, ಗಣಪತಿ, ವಿಷ್ಣು, ದುರ್ಗಾ, ಕಾರ್ತಿಕೇಯ ಮೂರ್ತಿಗಳು ಇಲ್ಲಿ ಪ್ರಸಿದ್ಧವಾಗಿ ಅವರ ಒಂದು ಸಂಸ್ಕೃತಿಯಲ್ಲಿ ನಮಗೆ ಕಾಣುತ್ತೆ. ಇನ್ನು ಚೋಳರು ಅಷ್ಟೇ ವಿದ್ಯೆಗೆ ತುಂಬ ಪ್ರೋತ್ಸಾಹ ನೀಡಿದವರು. ಅನೇಕ ಅಗ್ರಹಾರಗಳಿದ್ವು. ಹಾಗಾಗಿ ಉತ್ತರ ಮೆರೂರು ಅಗ್ರಹಾರ ಇದರಲ್ಲಿ ತುಂಬ ಫೇಮಸ್ ಆಗಿತ್ತು. ದೇವಾಲಯಗಳನ್ನು ವಿದ್ಯಾ ಕೇಂದ್ರಗಳಾಗಿರೋ ಜೊತೆಗೆ ಅತ್ಯಂತ ತುಂಬ ಉತ್ತಮವಾದ ಧಾರ್ಮಿಕ ಚಟುವಟಿಕೆ ಕೇಂದ್ರ ಕೂಡ ಹೌದು. ತಮಿಳ್ ಸರ್ವತೋಮುಖ ಪ್ರಗತಿಯ ಕಾಲ. ಹಾಗಾಗಿ ಆ ಕಾಲದಲ್ಲಿ ಕಂಬನ್ ಅನ್ನುವ ಕವಿ ರಚಿಸ್ತಾನೆ, ಕಂಬರಾಮಾಯಣ ಅಂತಲೇ ಪ್ರಸಿದ್ಧಿ. ಸೆಕ್ಯುಲರ್ ಅನ್ನುವನ್ನು ರಚಿಸ್ತಾನೆ, ಪೆರಿಯ ಪುರಾಣ. ತಿರುಕ್ಕದೇವನ ಜೀವಕ ಚಿಂತಾಮಣಿ ಕೃತಿಯಂತೂ ತಮಿಳ್ ಸಾಹಿತ್ಯದಲ್ಲೇ ಅಗ್ರಜ ವ್ಯವಸ್ಥೆಯಲ್ಲಿ ಬಂದು ನಿಲ್ಲತ್ತದು. ಅತ್ಯದ್ಭುತವಾದಂಥ ಕೃತಿಗಳು ಇವ್ರ ಕಾಲದಲ್ಲಿದೆ. ಇದು ಜಸ್ಟ್ ಹೈಲೈಟ್ಸ್. ಇನ್ನೂ ಉತ್ತಮವಾದಂಥ ವಿಚಾರಗಳನ್ನೆಲ್ಲ ನೀವು ಚೋಳ ಸಂಸ್ಕೃತಿಯ ಒಂದು ವಿಶೇಷ ವಿಡಿಯೋಗಳನ್ನು ಮಾಡಿದಾಗ ನೀವು ಅದರಲ್ಲಿ ವಿಶೇಷವಾಗಿ ವಿವರವಾಗಿ ನಿಮ್ಗೆ ಅದರ ವಿವರಗಳನ್ನು ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದರೆ ಸ್ನೇಹಿತರೆ, ಹೊಯ್ಸಳರ ಬಗ್ಗೆ ಮಾತಾಡ್ತೀವಿ. ಹೊಯ್ಸಳ ಅಂದ ತಕ್ಷಣ ಗೊತ್ತಾಗುತ್ತೆ ಇದರ ಸ್ಥಾಪಕ ಸಳ ಅಂತ. ಸಳನಿಗೆ ಈ ಸ್ಥಾಪನೆಯ ಹೊಣೆ ಅಥವಾ ಜವಾಬ್ದಾರಿ ಬಂದದ್ದು ಅವನ ಗುರುಗಳಿಂದ, ಸುದತ್ತ ಮುನಿಗಳಿಂದ ಈ ಒಂದು ಬಂತು. ಕಾರಣ ಆ ಸ್ಟೋರಿ ಹೇಳ್ತಾರಲ್ಲ, ಸುದತ್ತ ಮುನಿಗಳು ಪ್ರವಚನ ಕೊಡುವ ಸಂದರ್ಭದಲ್ಲಿ ಹುಲಿಯೊಂದು ಅಟ್ಟಿಸಿ ಬಂತು. ಆ ಹುಲಿಯನ್ನು ಹೊಡಿ ಅಂತೇಳಿ ಹೊಯ್ಸಳ ಅಂದರು. ಅಲ್ಲಿಂದ ಹೊಯ್ಸಳ ಆಯಿತು. ಹೊಡಿಸಳ ಮುಂದೆ ಹೊಯ್ಸಳ ಆಯಿತು ಅಂತ ಹೇಳ್ತೀವಿ. ರಾಜಧಾನಿ ಸೊಸೆಯೂರು ಇವತ್ತಿನ ಮೂಡಿಗೆರೆ ತಾಲೂಕಲ್ಲಿ ಬರುತ್ತೆ. ಚಿಕ್ಕಮಗಳೂರು ಮೂಡಿಗೆರೆ ತಾಲೂಕಿನ ಸೊಸೆಯೂರು ಅಲ್ಲಿ. ಇನ್ನು ರಾಜಧಾನಿ ಮುಂದೆ ದ್ವಾರ ಸಮುದ್ರ, ಇವತ್ತು ಹಳೆಬೀಡು ಅಂತೇನು ಕರಿತೀವಿ, ದ್ವಾರ ಸಮುದ್ರ ರಾಜಧಾನಿ ಆಗುತ್ತೆ. ಪ್ರಸಿದ್ಧ ದೊರೆಗಳಾಗಿ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ, ಇನ್ನು 3ನೇ ಬಲ್ಲಾಳ. ಮಹಮ್ಮದ್ ಬಿನ್ ತುಘಲಕ್ನ ಕಾಲಕ್ಕೆ ದಕ್ಷಿಣ ಭಾರತದಲ್ಲಿ ಸೋಲ್ಸಕ್ಕೆ ಸಾಧ್ಯವೇ ಇಲ್ಲದೆ ಇರುವಂಥ ಒಬ್ಬ ದೊರೆ ಅಂದರೆ 3ನೇ ಬಲ್ಲಾಳ. ಮೋಸದಿಂದ ಕೊಂದಾಗ್ತಾನೆ ಮಹಮ್ಮದ್ ಬಿನ್ ತುಘಲಕ್. ಹಾಗಾಗಿ ಅಂಥ ವಯಸ್ಸಿನಲ್ಲೂ ಕೂಡ, ವೃದ್ಧನಾಗಿದ್ದ ಸಂದರ್ಭದಲ್ಲೂ ಕೂಡ ಬಲ್ಲಾಳ ಅಷ್ಟು ದೊಡ್ಡ ಮಟ್ಟದ ಶೌರ್ಯವನ್ನು ಪ್ರತಿಬಿಂಬಿಸ್ತವನು. ಹಾಗಾಗಿ ದಕ್ಷಿಣ ಭಾರತಕ್ಕೆ ಇಸ್ಲಾಂ ಸಂಸ್ಕೃತಿ ಹರಡುವುದರ ವಿರುದ್ಧ ತೊಟ್ಟಿ ನಿಂತವನೇ ಈ ಬಲ್ಲಾಳ. ನೆನಪಿಟ್ಕೊಳ್ಳಿ. ಮಲ್ಲಿಕಾಫರ್ನಂಥ ದಾಳಿಗಳನ್ನೆಲ್ಲ ತಡೆಗಟ್ಟೋದಕ್ಕೆ ಇವನೆಲ್ಲ ಶಕ್ತಿ ಇತ್ತು ಅಂತಂದರೆ ನೀವು ಬಲ್ಲಾಳನ ವಿಚಾರಗಳನ್ನು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ಹಾಗಾಗಿ ಹೊಯ್ಸಳರ ಕಂಪ್ಲೀಟ್ ಇತಿಹಾಸ ನಿಮಗೆ ನಮ್ಮ ಸ್ಫೂರ್ತಿ ಅಕಾಡೆಮಿಯಲ್ಲಿ ಕೂಡ ಸಿಗುತ್ತೆ, ನೀವು ನೋಡ್ಕೊಳ್ಬೋದು. ಇನ್ನು ದ್ವಾರ ಸಮುದ್ರದ ಹೊಯ್ಸಳರ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ಚಾಲುಕ್ಯರು ಕ್ಷೀಣಿಸಿದ ನಂತರ ಕರ್ನಾಟಕದಲ್ಲಿ ತಲೆ ಎತ್ತಿದಂಥ ಒಂದು ಅದ್ಭುತವಾದ ಸಾಮ್ರಾಜ್ಯ ಇದು. ಯಾಕೆಂದರೆ ಚಾಲುಕ್ಯರಲ್ಲಿ ಈ ಕಡೆ ಪಶ್ಚಿಮ ಚಾಲುಕ್ಯರು ಅಂದರೆ ಬಾದಾಮಿ, ಈ ಕಡೆ ಪೂರ್ವ ಚಾಲುಕ್ಯರು ಅಂದರೆ ವೆಂಗಿ ಇತ್ತು, ಗುಜರಾತ್ನ ಚಾಲುಕ್ಯರು ಅಂತಲೂ ಕೂಡ ಇತ್ತು. ಹೀಗೆ ಪ್ರಾಂತ್ಯಗಳ ವಿಘಟನೆ ಆಗಿತ್ತು. ಆಗ ಎಲ್ಲದನ್ನು ಒಟ್ಟುಗೂಡಿಸಿ ಮುಂದೆ ಒಂದು ಏಕಚಕ್ರಾಧಿಪತ್ಯಕ್ಕೆ ತಂದವರೇ ಹೊಯ್ಸಳರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸೊಸೆಯೂರು, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈ ಮನೆತನದ ಇತಿಹಾಸ. ಮೂಲ ಪುರುಷ ಸಳ ಜೈನ ಮುನಿಯ ಸುದತ್ತ ಮುನಿಗಳಿಂದ ಪ್ರೇರೇಪಣೆಗೊಂಡಂತು ಹುಲಿಯೊಡನೆ ಕಾದಾಡಿ ಕೊಂದು ಹೊಯ್ಸಳ ಆದ. ಇವತ್ತು ಆ ವಂಶದ ಲಾಂಛನ ಕೂಡ ಅದೇನೆ.
ಸಾಹಿತ್ಯ, ಶಿಕ್ಷಣ, ಕಲೆ, ವಾಸ್ತುಶಿಲ್ಪ, ನೀರಾವರಿ ಎಲ್ಲದಕ್ಕೂ ಕೂಡ ವಿಶೇಷವಾದ ಕೊಡುಗೆ ನಾವು ಇದರಲ್ಲಿ ನೋಡ್ತೀವಿ. ಈ ನೀವು ರಾಜರುಗಳಲ್ಲಿ ಬಂದರೆ ನೃಪಕಾಮನ ಬಗ್ಗೆ ಹೇಳುತ್ತೆ. ಸಳನ್ ನಂತರ ನಿಮಗೆ ಇತಿಹಾಸ ಸಿಗೋದು ನೃಪಕಾಮಂದು. ವಿನಯಾದಿತ್ಯ, ಎರೆಯಂಗ, ರಾಜಧಾನಿಯನ್ನು ಬದಲಾಯಿಸಿದವನು ಇವನೇ ಎರೆಯಂಗ. ಎಲ್ಲಿಂದ? ಸೊಸೆಯೂರಿಂದ ಶಿಫ್ಟ್ ಮಾಡ್ತಾನೆ. ನೆಕ್ಸ್ಟು 1ನೇ ವೀರಬಲ್ಲಾಳ, ವಿಷ್ಣುವರ್ಧನ ಕಾಲಕ್ಕೆ ಹಳಬೀಡು ಸ್ಟಾರ್ಟ್ ಆಗುತ್ತೆ. ಮುಂದೆ 1ನೇ ನರಸಿಂಹ, 2ನೇ ವೀರಬಲ್ಲಾಳ, 2ನೇ ವೀರ ನರಸಿಂಹ, ವೀರ ಸೋಮೇಶ್ವರ, 3ನೇ ಸೋಮೇಶ್ವರ, 3ನೇ ವೀರಬಲ್ಲಾಳ. ಇದು ಹೊಯ್ಸಳರ ಒಂದು ದೊರೆಗಳು ಕಂಟಿನ್ಯೂಯಸ್ ಆಳಿರ್ತಕ್ಕಂಥ. ನೃಪಕಾಮ, ವಿನಯಾದಿತ್ಯ, ಎರೆಯಂಗ, 1ನೇ ವೀರಬಲ್ಲಾಳ, ವಿಷ್ಣುವರ್ಧನ, 1ನೇ ನರಸಿಂಹ, 2ನೇ ವೀರಬಲ್ಲಾಳ, 2ನೇ ವೀರ ನರಸಿಂಹ, ವೀರ ಸೋಮೇಶ್ವರ, 3ನೇ ಸೋಮೇಶ್ವರ, 3ನೇ ವೀರಬಲ್ಲಾಳ. ಇನ್ನು ರಾಮಾನುಜಾಚಾರ್ಯರ ಇತಿಹಾಸದಲ್ಲಿ ನೀವು ನೋಡ್ತಾ ಹೋದರೆ ನೃಪಕಾಮ ನಮಗೆ ಸಿಗ್ತಾನೆ. ಎರೆಯಂಗ ಬಲ್ಲಾಳನ ನಂತರ ಹೊಯ್ಸಳರ ಪ್ರಮುಖ ರಾಜನಾಗ್ತಾನೆ. ವಿಷ್ಣುವರ್ಧನ ಈ ವಂಶದ ಶ್ರೇಷ್ಠ ದೊರೆ, ನಿಮಗೆ ಗೊತ್ತಿದೆ. ಈತ ಚೋಳರಿಂದ ಗಂಗಾವಾಡಿಯನ್ನು ಗೆದ್ದಿದ್ದ, ಹಾಗಾಗಿ ಇವನಿಗೆ ತಲಕಾಡುಗೊಂಡ ಅನ್ನುವ ಬಿರುದು ಬಂದಿತ್ತು ಅಂತ. ಈ ವಿಜಯದ ನೆನಪಿಗಾಗಿನೇ ತಲಕಾಡಿನಲ್ಲಿ ಕೀರ್ತಿನಾರಾಯಣ ದೇವಾಲಯ, ಬೇಲೂರಿನ ಚನ್ನಕೇಶವ ದೇವಾಲಯ ಕಟ್ಟಿಸಿದ್ದು ಕೂಡ ನಿಮಗೆ ಕಾಣಿಸ್ತದೆ. ಹಾಗೆಯೇ ರಾಜ್ಯವನ್ನು ವಿಸ್ತರಿಸಲಿಕ್ಕೆ ಕಲ್ಯಾಣಿ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಜೊತೆ ಹೋರಾಟ ಮಾಡೋದಕ್ಕೆ ಹೋಗಿ ಸೋತಿದ್ದೂ ಕೂಡ ಉದಾಹರಣೆಗಳಿದೆ. ಆದರೆ ಶೈವ ಸಂಸ್ಕೃತಿಯ ವಿರುದ್ಧ ವೈಷ್ಣವ ಸಂಸ್ಕೃತಿಯನ್ನು ಹರಳಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ರಾಮಾನುಜಾಚಾರ್ಯರಿಗೆ ಚೋಳರು ತುಂಬಾ ಕಿರುಕುಳ ಕೊಟ್ಟಿದ್ದರು. ಹಾಗಾಗಿ ತಮ್ಮ ವಿಶಿಷ್ಟ ದ್ವೈತ ತತ್ವವನ್ನು ಚೋಳ ರಾಜ್ಯದಲ್ಲಿ ಪ್ರಚಾರ ಮಾಡೋಕ್ಕಾಗ್ದೇ ವಿಷ್ಣುವರ್ಧನ ಆಶ್ರಯಕ್ಕೆ ಬಂದು ನೆಲೆಸ್ತಾರೆ ಮೇಲುಕೋಟೆಗೆ. ಮೇಲುಕೋಟೆ ಇವತ್ತು ಚಲುವನಾರಾಯಣ ನೋಡ್ತೀರಾ, ಅದು ವಿಶಿಷ್ಟದ್ವೈತ ಸಂಸ್ಕೃತಿಯ ಮೂಲ ನೆಲೆ ಕರ್ನಾಟಕದಲ್ಲಿ. ಇನ್ನು 3ನೇ ಬಲ್ಲಾಳನ ಕಾಲದಲ್ಲಂತೂ ಈ ರಾಜ್ಯ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಕೊನೆಗೆ ಕ್ಷೀಣಿಸುತ್ತೆ. ವಿಜಯನಗರ ಸಾಮ್ರಾಜ್ಯ ಅಧಿಕಾರಕ್ಕೆ ಬರುತ್ತೆ. ಎಷ್ಟು ಶಾರ್ಟ್ಕಟ್ಟಾಗಿ ಕೊಟ್ಟಿದ್ದಾರೆ 8ನೇ ಕ್ಲಾಸಲ್ಲಿ ಅಂದರೆ ಇಲ್ಲಿ ಏನೂ ಹೇಳೋಕ್ಕಾಗಲ್ಲ. ನಾನು ಅಷ್ಟು ಕ್ಲೀನಾಗಿ ಒಂದು ರೌಂಡ್ ಚೆಕಪ್ ಮಾಡಿದ್ದಾರೆ. ಇಷ್ಟು ನಿಮಗೆ ಇತ್ತು ಅಂತ ತಿಳ್ಕೊಳ್ಳಿ. ಇದರ ಹೆಚ್ಚಿನ ಇತಿಹಾಸ ಓದಬೇಕು ಅಂದರೆ ನೀವು ದೊಡ್ಡ ಮಟ್ಟದ ವಿಶೇಷ ವಿಡಿಯೋಗಳಲ್ಲಿ ಅದರ ಬಗ್ಗೆ ಹೇಳಿದ್ದೀನಿ, ನೋಡ್ಬೋದು. ಇನ್ನು ಸ್ನೇಹಿತರೆ, ಹೊಯ್ಸಳರ ಕೊಡುಗೆಗಳಿಗೆ ಬರೋಣ. ಹೊಯ್ಸಳರು ಪ್ರಾಂತ್ಯಾಡಳಿತ ವ್ಯವಸ್ಥೆಯನ್ನು ಜಾರಿಗೊಳಿಸಿದರು. ಆಡಳಿತದಲ್ಲಿ ಯುವರಾಜ, ರಾಣಿ, ಅರಸ ಮನೆತನದವರಿಗೆ ಒಂದು ಉತ್ತಮವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು ಅವರನ್ನೇ ಉತ್ತರಾಧಿಕಾರಿಗಳನ್ನು ಮಾಡ್ತಾಯಿದ್ರು. ನಾಡು ಮತ್ತು ವಿಷಯಗಳ ಆಡಳಿತವನ್ನು ಅಧಿಕಾರಿಗಳು ನೋಡ್ಕೊಳ್ತಾಯಿದ್ರು. ಹಳ್ಳಿಗಳಲ್ಲಿ ಗೌಡ, ಶಾನುಭೋಗ, ತಳವಾರ ಮುಂತಾದವರಿಗೆ ಸರ್ಕಾರದ ಪ್ರತಿನಿಧಿಗಳಾಗಿರುವಂತೆ ಮಾಡ್ತಾಯಿದ್ರು. ಇನ್ನು ಸ್ನೇಹಿತರೆ, ಕೃಷಿಗೆ ಬೆಂಬಲ ಸೂಚಿಸುವ ಸಲುವಾಗಿ ಹೊಯ್ಸಳರು ಶಾಂತಿ ಸಾಗರ ಅಂದರೆ ಇವತ್ತಿನ ನೀವು ಚನ್ನಗಿರಿ ಸಮೀಪದ ಬೇರೆ ಹೆಸರು ಸೂಳೆಕೆರೆ ಅಂತ ಕರಿತೀವಿ ಈಗ ರೂಢಿಯಲ್ಲಿ, ಬಟ್ ಶಾಂತಿ ಸಾಗರ, ಬಲ್ಲಾಳರಾಯ ಸಮುದ್ರ, ವಿಷ್ಣು ಸಮುದ್ರ ಇವೆಲ್ಲ ಕೃಷಿ ಅಭಿವೃದ್ಧಿಗಾಗಿ ನೂರಾರು ಕೆರೆಗಳನ್ನು ಕಟ್ಟಿಸೋದು ನಮಗೆ ಕಾಣುತ್ತೆ. ಪಟ್ಟಣಗಳಲ್ಲಿ ಕಸುಬುದಾರರು, ವೈಣಿಕರು ಶ್ರೇಣಿಗಳಿವೆ. ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯ ಕೂಡ ಹೌದು. ಇನ್ನು ಸಮಾಜದ ವೈಶಿಷ್ಟ್ಯತೆ ಅಂದರೆ ಅರಸನಿಗೊಂದು ಸ್ಪೆಷಲ್ ಫೋರ್ಸ್ ಇತ್ತು, ಗರುಡ. ಈಗೇನು ನಾವು ದೇಶದ ಪ್ರಧಾನಿಗಳಿಗೆ, ಅಮೇರಿಕದ ಅಧ್ಯಕ್ಷರುಗಳಿಗೆ ಸ್ಪೆಷಲ್ ಫೋರ್ಸ್ ಇರ್ತದಲ್ಲ ಅಂತ, ಈ ಝಡ್ ಪ್ರೊಟೆಕ್ಷನ್ಸು ಅಂತ ಏನು ಕರಿತೀವಿ, ಆ ಥರದ ಒಂದು ಪ್ರೊಟೆಕ್ಷನ್ಸ್ ಕೊಡೋಕ್ಕೆ ಗರುಡ ಸೇನೆಗಳಿರ್ತಾಯಿವೆ. ಅಂಗರಕ್ಷಕ ದಳ. ರಾಜನು ಮರಣ ಹೊಂದಿದಾಗಲೂ ಕೂಡ ಈ ಗರುಡ ಸೇನೆ ಸಂಪೂರ್ಣವಾಗಿ ಪ್ರಾಣತ್ಯಾಗ ಮಾಡ್ತಾ ಇತ್ತಂತೆ. ಅಷ್ಟರ ಮಟ್ಟಿಗೆ ರಾಜನಿಗೆ ಇವರು ಶರಣಾಗತಿಯಾಗಿರ್ತಾಯಿದ್ರು ಅಂತ. ಇನ್ನು ಹೊಯ್ಸಳರ ಕಾಲದಲ್ಲಿ ನೀವು ನೋಡ್ಬೋದು, ಜೈನ, ಬೌದ್ಧ, ಶೈವ, ವೈಷ್ಣವ, ವೀರಶೈವ ಮತ್ತು ಶ್ರೀ ವೈಷ್ಣವ ಮತಗಳು ಕೂಡ ಪ್ರಚಲಿತದಲ್ಲಿರೋದು ನಮಗೆ ಸಿಗತ್ತೆ. ಯಾಕೆಂದರೆ ಅಗ್ರಹಾರಗಳಿದ್ದಾವೆ, ಮಠಗಳಿದ್ದಾವೆ, ದೇವಾಲಯಗಳಿದೆ, ಶಿಕ್ಷಣದ ಕೇಂದ್ರಗಳಾಗಿ ಕೊಟ್ಟರು. ಅದರಲ್ಲಿ ನಿಮಗೆ ಮೇಲುಕೋಟೆ, ಸಾಲಗಾಮೆ, ಅರಸೀಕೆರೆ ಗಣ್ಯ ಶಿಕ್ಷಣ ಕೇಂದ್ರಗಳು ಆ ಕಾಲಕ್ಕೆ. ವೇದಶಾಸ್ತ್ರ, ಕನ್ನಡ, ಸಂಸ್ಕೃತಗಳ ಅಧ್ಯಯನ ಕೂಡ ಇಲ್ಲಿ ತುಂಬ ಚೆನ್ನಾಗಿ ನಡೆದಿದೆ. ಇನ್ನು ಕನ್ನಡ ಸಾಹಿತ್ಯ ಅಂತೂ ತುಂಬ ಚೆನ್ನಾಗಿ ಬೆಳೆದಿರೋದು ನಮಗಿಲ್ಲಿ ಸಿಗತ್ತೆ. ಸಾಹಿತ್ಯದ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ರುದ್ರಭಟ್ಟನ ಜಗನ್ನಾಥ ವಿಜಯ ಇಲ್ಲಿ ಒಂದು ವಿಶೇಷವಾದ ಸ್ಟೋರಿ ಬರುತ್ತೆ. ಯಾಕೆ ಅಂತಂದರೆ ಆ ಕಾಲಕ್ಕೆ ಹೊಯ್ಸಳನ ರಾಜ ಸಂಸ್ಥಾನದಲ್ಲಿ ಜಗನ್ನಾಥ ವಿಜಯವನ್ನು ರುದ್ರಭಟ್ಟ ಮಂಡಿಸಬೇಕಾಗಿರುತ್ತೆ. ಇಲ್ಲೇನಾಗಿದೆ ಅಂತಂದರೆ ಒಂದು ವಿಶೇಷವಾದಂಥ ಧಾರ್ಮಿಕ ಸಂಸ್ಕೃತಿಯ ಒಂದು ಪಾಠ, ಒಂದು ಕತೆ ತಗೊಂಡಿದ್ದಾರೆ.
ನೀವು ಅದನ್ನು ಎರಡು ರೀತಿಯೂ ಕೂಡ ನೋಡ್ಬೋದು. ಅದರ ಶ್ರೀ ವಿಷ್ಣು ಲಕ್ಷ್ಮಿಯನ್ನು ವರಿಸಿದಂಥ ಕತೆ, ಕೆಲವರು ಅದನ್ನು ಇನ್ವರ್ಸ್ ಆಗಿ ಓದ್ಕೊಂಡು ಶಿವ ಪಾರ್ವತಿಯನ್ನು ವರಿಸಿದ ಕತೆ ಅಂತಲೂ ಕೂಡ ಹೇಳ್ತಾರೆ. ಯಾರೇ ಇರಲಿ, ಅಲ್ಲಿ ಈ ರುದ್ರಭಟ್ಟ ಏನು ಮಾಡಿದಂತೆ ಆ ರಾಣಿಯನ್ನು ತುಂಬ ಅದ್ಭುತವಾಗಿ ವರ್ಣಿಸಿದ್ದ. ವರ್ಣಿಸಿದ ತಕ್ಷಣ ಆಶ್ರಯದಾತ ರಾಜನಿಗೆ ವಿಚಿತ್ರ ಆಗ್ಬಿಡೋದು. ಹಿಂದೆಂದೂ ಕೇಳಿರದ ರೀತಿಯಲ್ಲಿ ರುದ್ರಭಟ್ಟ ಇಷ್ಟು ವಿಶೇಷವಾಗಿ ವರ್ಣಿಸಿದೆಯಲ್ಲ, ಇದು ಏನು ನಿನಗೆ ಅಷ್ಟು ಇನ್ಸ್ಪೈರ್ ಆಗಿದ್ದು ಏನು ಅಂತ ಕೇಳ್ತಾರಂತ. ಅವಾಗ ರುದ್ರಭಟ್ಟ ಹೇಳ್ತಾನಂತೆ ರಾಜನಿಗೆ, ದಯವಿಟ್ಟು ನೀವು ನನಗೆ ಆ ಸತ್ಯವನ್ನು ಹೇಳ್ತಾನೆ, ಆದರೆ ಮೊದಲು ನೀವು ಪ್ರಮಾಣ ಮಾಡಬೇಕು. ಅಸತ್ಯವನ್ನು ಕೇಳಿದ ಮೇಲೆ ನೀವು ಯಾವುದೇ ಕಾರಣಕ್ಕೂ ಮರಣದಂಡನೆ ವಿಧಿಸಬಾರ್ದು ಅಂತ ಹೇಳ್ತಾನೆ. ಕಾರಾಗೃಹ ಶಿಕ್ಷೆ ಕೊಡಬಾರ್ದು, ಮರಣದಂಡನೆ ವಿಧಿಸಬಾರ್ದು. ಹಾಗಾದರೆ ಈ ಸತ್ಯವನ್ನು ಹೇಳ್ತೇನೆ ಅಂತ. ಸರಿ ಆಯಿತು, ಹೇಳು, ನಿನಗೆ ಆ ಶಿಕ್ಷೆ ಕೊಡೋದಿಲ್ಲ, ನೀನು ಸಾಹಿತ್ಯ ಬರೆದಿರೋನು ಅಂತ. ಆಗ ರುದ್ರಭಟ್ಟ ಹೇಳ್ತಾನೆ, ಆ ಕಥೆಯಲ್ಲಿ ಕಾಣುವ ರಾಣಿಯನ್ನು ಅದ್ಭುತವಾಗಿ ವರ್ಣಿಸಿದ್ದು ನಾನು ನಿಮ್ಮ ಹೆಂಡತಿಯನ್ನು ನೋಡಿ ಎಂದಂತೆ. ಹಾಗಾಗಿ ರುದ್ರಭಟ್ಟನ ಜಗನ್ನಾಥ ವಿಜಯ ಓದಂತ ಎಕ್ಸ್ಪ್ಲೈನ್ ಮಾಡಿದಂಥ ಎಲ್ಲ ವಿದ್ವಾಂಸರು ಹೇಳೋದು ಇಷ್ಟು ಅದ್ಭುತವಾದ ಸ್ಟೋರಿ ಅಂತ. ಇನ್ನು ಕವಿ ಚಕ್ರವರ್ತಿ ಜನ್ನನ ಯಶೋಧರ ಚರಿತೆ ಕೂಡ ಅಷ್ಟೇ ಚೆನ್ನಾಗಿದೆ. ಹರಿಹರನ ಗಿರಿಜಾ ಕಲ್ಯಾಣ ಅದೊಂದು ಚಂಪು ಕಾವ್ಯ, ಅಂದರೆ ಗದ್ಯ ಪದ್ಯಗಳ ಮಿಶ್ರಿತ ರೂಪದಲ್ಲಿ ಬರೆದದ್ದು ಚಂಪು ಕಾವ್ಯ. ರಾಘವಂಕನ ಹರಿಶ್ಚಂದ್ರ ಕಾವ್ಯ, ಕೇಶಿರಾಜನ ಶಬ್ದಮಣಿ ದರ್ಪಣ, ಇವೆಲ್ಲ ಫೇಮಸ್. ಅದರಲ್ಲೂ ಸಂಸ್ಕೃತದಲ್ಲಿ ರಾಮಾನುಜಾಚಾರ್ಯರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಶ್ರೀಭಾಷ್ಯ, ಪರಾಶರ ಭಟ್ಟರ ಶ್ರೀಗುಣರತ್ನಕೋಶ, ಇವೆಲ್ಲ ಆ ಕಾಲಕ್ಕೆ ತುಂಬ ರಚನೆ ಆಗಿರ್ತಕ್ಕಂಥ ಕೃತಿಗಳು ಅಂತ. ಇನ್ನು ಹೊಯ್ಸಳರ ಶಿಲ್ಪಕಲೆ ಕೂಡ ಜಗದ್ವಿಖ್ಯಾತವಾದಂಥ ಶಿಲ್ಪಕಲೆ. ನೀವು ನೋಡ್ತಾ ಇದ್ದರೆ ಈ ಒಂದೊಂದು ಫೋಟೋಗಳು ಕೂಡ ನಮಗೆ ಹೇಳ್ತವೆ. ಅದರಲ್ಲಿ ಬೇಲೂರನ್ನು ಹೆಂಗೆ ನೋಡಬೇಕು, ಹಳೆಬೀಡನ್ನು ಹೆಂಗೆ ನೋಡಬೇಕು ಅಂತ ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ಬೇಲೂರಿನ ಚೆನ್ನಕೇಶವ ದೇವಾಲಯ ಕೂಡ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯದ ಸಂಸ್ಕೃತಿ ನಮ್ಮಲ್ಲಿ ಕಾಣುತ್ತೆ. ಹಾಗಾಗಿ ಇವರು ಅಷ್ಟಭುಜಾಕೃತಿ, ಅಂದರೆ ನಕ್ಷತ್ರಾಕಾರದಲ್ಲಿ ಗರ್ಭಗೃಹ ಪೀಠಕದ ಮೇಲೆ ಗರ್ಭಗೃಹಗಳನ್ನು ರಚನೆ ಮಾಡಿರೋದು. ಉಪಪೀಠ, ಜಗತಿ, ಭಿತ್ತಿ ಅಲಂಕರಣ ಮತ್ತು ಶಿಖರ, ಕಂಬಗಳೆಂಬ 5 ಲಕ್ಷಣಗಳನ್ನು ಇವರು ದೇವಾಲಯಗಳಲ್ಲಿ ಕಾಣ್ತೀವಿ. ಒಂದು ಸುತ್ತಾಕೊಂಬಂದರೆ ನಿಮಗೆ ಮಹಾಭಾರತ ರಾಮಾಯಣದ ಕಂಪ್ಲೀಟ್ ಸ್ಟೋರಿಯನ್ನು ಒಂದೊಂದು ಫೋಟೋ ಫ್ರೇಮಲ್ಲಿ ತಿಳಿಸಿದಂಗೆ ನಮಗೆ ಕಂಪ್ಲೀಟಾಗಿ ಇವು ತಿಳಿಸ್ತವೆ. ಹಾಗಾಗಿ ಬೇಲೂರಿನ ಚೆನ್ನಕೇಶವ ದೇವಾಲಯ ಮತ್ತು ಹಳೆಬೀಡಿನ ದೇವಾಲಯಗಳು ಈ ಕಾಲಕ್ಕೆ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ದೇವಾಲಯಗಳು. ಹಾಗಾಗಿ ಈ ಬೇಲೂರಿನ ಚೆನ್ನಕೇಶವ ದೇವಾಲಯದ ಕಂಬಗಳ ಚಾಚುಪೀಠಗಳಲ್ಲಿ ಸುಂದರವಾದ ಮದನಿಕೆ ವಿಗ್ರಹಗಳನ್ನು ಕೆತ್ತಿದ್ರು. ಯಾಕೆಂದರೆ ಎಲ್ಲ ದೇವಸ್ಥಾನಗಳನ್ನು ಕೆತ್ತುವಾಗ ಈ 9 ರಸಗಳ ವೈಭವೀಕರಣ ಇರ್ತಾಯಿತ್ತು. ನೀವು ಯಾವುದೇ ದೇವಸ್ಥಾನ ನೋಡಿದ್ರೂ ಅಷ್ಟೇ 9 ರಸಗಳ ವೈಭವೀಕರಣ ಆ ದೇವಾಲಯಗಳಲ್ಲಿ ಕಾಣ್ತಾಯಿತ್ತು. ಹಾಗಾಗಿ ಸುಂದರವಾದ ಮದನಿಕೆಯ ವಿಗ್ರಹಗಳು ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದಲ್ಲಿ ಅವನ ದಂಡನಾಯಕ ಕೇತುಮಲ್ಲ ಕಟ್ಟಿಸ್ತಾನೆ. ಸೋಮನಾಥಪುರದ ಕೇಶವ ದೇವಾಲಯವನ್ನು ಸೋಮದಂಡನಾಯಕ ಕೂಡ ಕಟ್ಟಿಸ್ತಾನೆ. ಎರಡೂ ಕೂಡ ತುಂಬ ಫೇಮಸ್. ಇದಲ್ಲದೇ ಹೊಯ್ಸಳರ ಕಾಲದಲ್ಲಿ ಭಾಳಷ್ಟು ದೇವಾಲಯಗಳ ರಚನೆ ಆಗಿದೆ. ತಲಕಾಡು, ಅರಸೀಕೆರೆ, ಗೋವಿಂದನಹಳ್ಳಿ, ದೊಡ್ಡಗದ್ದವಳ್ಳಿ, ಭದ್ರಾವತಿ, ಶ್ರವಣಬೆಳಗೊಳ ಮುಂತಾದ ಕಡೆ ಅನೇಕ ದೇವಾಲಯಗಳನ್ನು ಕಟ್ಟಿರೋದಿದೆ. ಅನೇಕ ಬಸದಿಗಳನ್ನು ಕೂಡ ಕಟ್ಟಿದ್ದಾರೆ. ಅತಿ ಸೂಕ್ಷ್ಮ ಕುಸುರಿ ಕೆತ್ತನೆಗಳಿಗೆ ಹೆಸರುವಾಸಿ. ಅದರಲ್ಲೂ ವಾಸ್ತುಶಿಲ್ಪಗಳಲ್ಲಿ ಅಳಿಸಲಾಗದ ಪ್ರಭಾವ ಇಲ್ಲಿ ಕಾಣುತ್ತೆ. ಹೊಯ್ಸಳರ ಕಾಲದಲ್ಲಿ ದಾಸೋಜ, ಚಾವಣ, ಜಕ್ಕಣ, ಮಲ್ಲತಮ್ಮ, ಕೇದಾರೋಜ ಅನೇಕ ಖ್ಯಾತ ಶಿಲ್ಪಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಇಷ್ಟು ಅದ್ಭುತವಾದಂಥ ಶಾರ್ಟ್ಕಟ್ಟಲ್ಲಿ ನಿಮಗೆ ಅದ್ಭುತವಾದ ವಿಚಾರಧಾರೆಗಳನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಟ್ಟಿದ್ದೀನಿ. ಸ್ಟೇ ವಿತ್ ಅಸ್, ರಮೇಶ್ ಸರ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದ್ಭುತವಾಗಿರ್ತಕ್ಕಂಥ ನಮ್ಮ 8ನೇ ತರಗತಿಯ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ ಬರುತ್ತೆ. ಸ್ಟೇ ವಿತ್ ಅಸ್, ರಮೇಶ್ ಸರ್. ಥ್ಯಾಂಕ್ ಯು, ಬಾಯ್.